ಮೊದಲ ಸೀನಲ್ಲೇ ನಮಗೆ ಒಂದು ಶಾಕಿಂಗ್ ಮೂಮೆಂಟ್ ರಿವೀಲ್ ಆಗುತ್ತೆ. ಅದೇನೆಂದರೆ, ಒಂದು ಚಿಕ್ಕ ಹಳ್ಳಿಯಲ್ಲಿ ಹೊಲದ ಮಧ್ಯದಲ್ಲಿ ಒಂದು ಮಹಿಳೆಯ ಡೆಡ್ ಬಾಡಿ ಸಿಗುತ್ತೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ, ಪೊಲೀಸ್ಗಳು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬದಲು ಅವರು ಕ್ರೌಡ್ ಕಂಟ್ರೋಲ್ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಆ ಹಳ್ಳಿಯ ಮಕ್ಕಳು, ವಿಲೇಜರ್ಸ್ ಎಲ್ಲರೂ ಕ್ರೈಮ್ ಸೀನ್ ಮೇಲೆ ನಡ್ಕೊಂಡು ಓಡಾಡ್ತಾ ಇರ್ತಾರೆ. ಎವಿಡೆನ್ಸ್ ಅನ್ನೋ ಕಾನ್ಸೆಪ್ಟೇ ಅವರಿಗೆ ಗೊತ್ತಿರಲಿಲ್ಲ. ಇಲ್ಲಿ ಡೈರೆಕ್ಟರ್ ನಮಗೆ ಒಂದು ಕ್ಲಿಯರ್ ಮೆಸೇಜ್ ಕೊಡ್ತಾರೆ. ಅದೇನೆಂದರೆ, ಸಿಸ್ಟಮ್ ಇಟ್ ಸೆಲ್ಫ್ ಈಸ್ ಬ್ರೋಕನ್. ಎರಡನೇ ಸೀನಲ್ಲಿ ನಮಗೆ ಎರಡು ಮೇನ್ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಆಗ್ತಾರೆ. ಒಂದು ಪಾರ್ಕ್ ಡು ಮ್ಯಾನ್ ಹಾಗೂ ಸಿಯೋ ಟೆ ಯೂನ್ ಅಂತ. ಪಾರ್ಕ್ ಡು ಮ್ಯಾನ್ ಒಬ್ಬ ಲೋಕಲ್ ಡಿಟೆಕ್ಟಿವ್. ಅವನಿಗೆ ಒಂದು ನಂಬಿಕೆ ಏನಂದರೆ, ಫೇಸ್ ನೋಡಿದ್ರೆ ಕ್ರಿಮಿನಲ್ನ ಐಡೆಂಟಿಫೈ ಮಾಡ್ಬೋದು ಅಂತ. ಆದರೆ ಸಿಯೋ ಟೆ ಯೂನ್ ಸಿಟಿನಿಂದ ಬಂದ ಸ್ಮಾರ್ಟ್ ಡಿಟೆಕ್ಟಿವ್. ಲಾಜಿಕ್, ಎವಿಡೆನ್ಸ್ ಮೇಲೇ ಡಿಪೆಂಡ್ ಆಗಿರ್ತಾನೆ. ಇಬ್ಬರ ನಡುವೆ ಕ್ಲಾಶ್ ಆಗೋದು ಸಿನಿಮಾದ ಮೇನ್ ಬ್ಯಾಕ್ ಬೋನ್. ಪಾರ್ಕ್ ವೈಲೆನ್ಸ್ನ ಯೂಸ್ ಮಾಡ್ತಾನೆ, ಸಿಯೋ ರೀಸನಿಂಗ್ ಯೂಸ್ ಮಾಡ್ತಾನೆ. ಇದು ಇನ್ವೆಸ್ಟಿಗೇಷನ್ ಅಲ್ಲ, ಇದು ಓಲ್ಡ್ ವರ್ಸಸ್ ನ್ಯೂ ಮೈಂಡ್ ಸೆಟ್ ಬ್ಯಾಟಲ್. ಈ ಸೀನಲ್ಲಿ ಸ್ಟೋರಿ ಡಾರ್ಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಪೊಲೀಸ್ಗಳು ರಿಯಲ್ ಕಿಲ್ಲರ್ನ ಹಿಡಿಯೋದಕ್ಕೆ ಆಗದೆ ಇನ್ನೋಸೆಂಟ್ ಜನರನ್ನ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಮೆಂಟಲಿ ಚಾಲೆಂಜ್ಡ್ ವ್ಯಕ್ತಿಯನ್ನು ಹಿಡ್ಕೊಂಡು ಕನ್ಫೆಷನ್ ತಗೊತಾರೆ. ಅವನಿಗೆ ಹೊಡೆದು ಬಡ್ದು ಫೇಕ್ ಎವಿಡೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಆಡಿಯನ್ಸ್ ಆಗಿ ನಮಗೆ ಆಗಲೇ ಫ್ರಸ್ಟ್ರೇಷನ್ ಅನ್ನೋದು ಪೀಕ್ಗೆ ಹೋಗಿರುತ್ತೆ. ಇಲ್ಲಿ ಡೈರೆಕ್ಟರ್ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಜಸ್ಟಿಸ್ ಸಿಸ್ಟಮ್ ಸಮಟೈಮ್ಸ್ ಬಿಕಮ್ಸ್ ದ ಕ್ರಿಮಿನಲ್ ಇಟ್ ಸೆಲ್ಫ್. ಇಲ್ಲಿ ಡೈರೆಕ್ಟರ್ ಒಂದು ಕ್ರೀಪಿ ಪ್ಯಾಟರ್ನ್ನ ರಿವೀಲ್ ಮಾಡ್ತಾರೆ. ಅದೇನೆಂದರೆ, ಮಳೆ ಬರೋ ದಿನಗಳಲ್ಲಿ ಮಾತ್ರ ಮರ್ಡರ್ ಆಗ್ತಾ ಇರುತ್ತೆ. ವಿಕ್ಟಿಮ್ಸ್ ಎಲ್ಲರೂ ರೆಡ್ ಡ್ರೆಸ್ನ ಹಾಕ್ಕೊಂಡಿರ್ತಾರೆ. ಸೇಮ್ ಟೈಮಿಗೆ ರೇಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಸಾಂಗ್ ಒಂದು ಪ್ಲೇ ಆಗ್ತಾ ಇರುತ್ತೆ. ಇದು ಆಡಿಯನ್ಸ್ಗೆ ಟೆನ್ಷನ್ನ ಬಿಲ್ಡ್ ಮಾಡುತ್ತೆ. ಈಗ ನೆಕ್ಸ್ಟ್ ವಿಕ್ಟಿಮ್ ಯಾರು ಅನ್ನೋ ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ಈ ಸೀನ್ಸ್ ಎಲ್ಲ ನೋಡೋದಕ್ಕೆ ಲಿಟ್ರಲಿ ಗೂಸ್ ಬಂಪ್ಸ್ ಕೊಡ್ತವೆ. ಫೈನಲಿ ಪೊಲೀಸ್ಗೆ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ಅದೇ DNA ಎವಿಡೆನ್ಸ್. ಅವರು ಮೇನ್ ಸಸ್ಪೆಕ್ಟ್ನ ಐಡೆಂಟಿಫೈ ಮಾಡ್ತಾರೆ. ಆದರೆ ಟ್ವಿಸ್ಟ್ ಏನಂದರೆ, ಕೊರಿಯಾದಲ್ಲಿ ಆಗ DNA ಟೆಸ್ಟಿಂಗ್ ಪ್ರಾಪರ್ ಆಗಿ ನಡೀತಾ ಇರಲಿಲ್ಲ. ಸ್ಯಾಂಪಲ್ಗಳನ್ನ USA ಅಂದರೆ ಅಮೇರಿಕಾಗೆ ಕಳಿಸ್ಬೇಕಾಗಿತ್ತು. ಎಲ್ಲರಿಗೂ ಒಂದು ಹೋಪ್ ಬರುತ್ತೆ, ಫೈನಲಿ ಈ ಕೇಸ್ ಸಾಲ್ವ್ ಆಗ್ತಾ ಇದೆ ಅಂತ. ಆದರೆ DNA ಟೆಸ್ಟ್ ರಿಸಲ್ಟ್ ಬಂದಾಗ ನೋ ಮ್ಯಾಚ್ ಅಂತ ಬರುತ್ತೆ. ಇದು ಸಿನಿಮಾದ ಮೋಸ್ಟ್ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್. ಲಾಸ್ಟ್ ಸೀನ್ ಅಂತೂ ಈ ಸಿನಿಮಾದಲ್ಲಿ ಸಿಂಪ್ಲಿ ಮೈಂಡ್ ಬ್ಲೋಯಿಂಗ್. ಪಾರ್ಕ್ ಡು ಮ್ಯಾನ್ ಹೂ ಬಿಲೀವ್ಡ್ ಹಿ ಕ್ಯಾನ್ ಐಡೆಂಟಿಫೈ ಕಿಲ್ಲರ್ ಬೈ ಫೇಸ್, ಫೈನಲಿ ಸಸ್ಪೆಕ್ಟ್ನ ನೋಡಿ ಕೂಡ ಇವನೇನಾ ಅನ್ನೋ ಡೌಟಲ್ಲೇ ಉಳ್ಕೊತಾನೆ. ಅವನು ಗನ್ ಹಿಡಿದು ಶೂಟ್ ಮಾಡೋಕೆ ರೆಡಿ ಆಗ್ತಾನೆ, ಆದರೆ ಸ್ಟಾಪ್ ಆಗ್ತಾನೆ. ಯಾಕೆಂದರೆ ಅವನಿಗೆ ಒಂದು ಕ್ಲಾರಿಟಿ ಇಲ್ಲ, ಕೊಲೆಗಾರ ಇವನು ಅಲ್ವೋ ಅನ್ನೋ ಒಂದು ಡೌಟಲ್ಲೇ ಇದ್ದಾನೆ ಅವನಿನ್ನು. ಆವಾಗ ಕಿಲ್ಲರ್ ಎಸ್ಕೇಪ್ ಆಗ್ತಾನೆ. ಕೇಸ್ ಹಾಗೆ ಅನ್ಸಾಲ್ವ್ಡ್ ಆಗಿ ಉಳಿಯುತ್ತೆ. ಲಾಸ್ಟ್ ಶಾಟ್ನಲ್ಲಿ ಪಾರ್ಕ್ ಕ್ಯಾಮರಾ ಕಡೆ ನೋಡ್ತಾನೆ. ಅದು ಡೈರೆಕ್ಟ್ಲಿ ನಮ್ಮನ್ನೇ ಪ್ರಶ್ನಿಸುವಂತೆ ಫೀಲ್ ಆಗುತ್ತೆ, ಕೊಲೆಗಾರ ನೀನೇನಾ ಅಂತ. ಮೆಮೊರೀಸ್ ಆಫ್ ಮರ್ಡರ್ ಒಂದು ಸಿನಿಮಾ ಅಲ್ಲ, ಇದು ಸೊಸೈಟಿಯ ಫೇಲ್ಯೂರ್, ಒಂದು ಸಿಸ್ಟಮ್ನ ಫೇಲ್ಯೂರ್, ಹ್ಯೂಮನ್ ಈಗೋ ಬಗ್ಗೆ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್. ಇಲ್ಲಿ ಹೀರೋ ಇಲ್ಲ, ವಿಲನ್ ಕೂಡ ಕ್ಲಿಯರ್ ಆಗಿ ಇಲ್ಲ, ಜಸ್ಟಿಸ್ ಕೂಡ ಇಲ್ಲ, ಆದರೆ ರಿಯಲಿಸಮ್ 100% ಇದೆ. ಈ ಸಿನಿಮಾ ನಮಗೆ ಟೀಚ್ ಮಾಡೋದೇನೆಂದರೆ, ಟ್ರೂತ್ ಸಮಟೈಮ್ಸ್ ರಿಮೈನ್ಸ್ ಬೆರೀಡ್ ಫಾರ್ ಎವರ್. ಈ ಕತೆ ಇಲ್ಲೇ ಮುಗಿಯುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈ ಕೇಸ್ ಸಿನಿಮಾ ರಿಲೀಸ್ ಆದಾಗ ಇನ್ನೂ ಅನ್ಸಾಲ್ವ್ಡ್ ಆಗೇ ಇತ್ತು. ಆದರೆ 2019ರಲ್ಲಿ ಒಂದು ಶಾಕ್ ಟ್ವಿಸ್ಟ್ ಬಂದಿತ್ತು. ಅದೇನೆಂದರೆ, DNA ಟೆಕ್ನಾಲಜಿನ ಯೂಸ್ ಮಾಡಿ ಪೊಲೀಸವರು ಫೈನಲಿ ಕಿಲ್ಲರ್ನ ಐಡೆಂಟಿಫೈ ಮಾಡಿದರು. ಆ ವ್ಯಕ್ತಿ ಯಾರು ಅಂದರೆ, ಬೇರೆ ಯಾವುದೋ ಮರ್ಡರ್ ಕೇಸ್ಗಾಗಿ ಆಲ್ರೆಡಿ ಲೈಫ್ ಸೆಂಟೆನ್ಸ್ನ ಸರ್ವ್ ಮಾಡ್ತಾ ಇದ್ದ, ಆಲ್ರೆಡಿ ಜೈಲ್ನಲ್ಲೇ ಇದ್ದ ಲೀ ಚನ್ ಜೆ ಅಂತ ಒಬ್ಬ ವ್ಯಕ್ತಿ.
ಅವನು ಕನ್ಫೆಷನ್ ಕೂಡ ಕೊಟ್ಟ, ಕೊಲೆಗಾರ ನಾನೇ ಅಂತ. ಆದರೆ ಈ ಮರ್ಡರ್ಸ್ಗೆ ಪನಿಷ್ಮೆಂಟ್ ಕೊಡೋಕೆ ಆಗಲಿಲ್ಲ. ಯಾಕೆಂದರೆ ಕೊರಿಯಾದಲ್ಲಿ ಪ್ರತಿ ಒಂದು ಪೊಲೀಸ್ ಕೇಸ್ಗೂ ಒಂದು ಸ್ಟ್ಯಾಟ್ಯೂ ಆಫ್ ಲಿಮಿಟೇಷನ್ಸ್ ಅಂತ ಇರುತ್ತೆ. ಸೊ ಈ ಕೇಸ್ 19 ಇಯರ್ಸ್ವರೆಗೂ ಅನ್ಸಾಲ್ವ್ಡ್ ಆಗೇ ಇದ್ದಿದ್ದರಿಂದ ಈ ಕೇಸ್ನ ಲಿಮಿಟೇಷನ್ಸು ಎಕ್ಸ್ಪೈರಿ ಆಗಿತ್ತು. ಸೊ ಅದರ ಅರ್ಥ ಕಿಲ್ಲರು ಸಿಕ್ಕಿದ್ದಾನೆ, ಆದರೆ ಜಸ್ಟಿಸ್ಸು ಪರ್ಟಿಕ್ಯುಲರ್ ಆಗಿ ಆ ಮರ್ಡರ್ಗಳಿಗೆ ಸಿಗಲಿಲ್ಲ. ಇದಕ್ಕಾಗಿಯೇ ಮೆಮೊರೀಸ್ ಆಫ್ ಮರ್ಡರ್ ಕೊನೆಯ ಸೀನ್ನಲ್ಲಿ ಪಾರ್ಕ್ ಕ್ಯಾಮರಾ ಕಡೆ ನೋಡ್ತಾನೆ. ಯಾಕೆಂದರೆ ಅವನು ಕಿಲ್ಲರ್ನ ಹುಡುಕೋಕ್ಕೆ ಆಗಲಿಲ್ಲ. ನೀವು ಸೀರಿಯಸ್ ಕ್ರೈಮ್ ರಿಯಲಿಸ್ಟಿಕ್ ಮೂವೀಸ್ನ ಇಷ್ಟಪಡೋದಾದರೆ ಈ ಸಿನಿಮಾ ಮಸ್ಟ್ ವಾಚ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.